ಎಸ್, ನಮ್ಮ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಯತ್ನಾಳ್ ಈ ಒಂದು ಉಚ್ಚಾಟನೆಯ ವಿಚಾರವಾಗಿ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ. ಸರ್, ಯತ್ನಾಳ್ ಅವರ ಉಚ್ಚಾಟನೆ, ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ಈ ಈ ಬೆಳವಣಿಗೆ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದ ವಿಷಯ ಆಗಿತ್ತು. ಹೈಕಮಾಂಡ್ ಅವರಿಗೆ ಹಲವು ಬಾರಿ ನೋಟಿಸ್ಗಳನ್ನು ಕೊಟ್ಟಿದ್ದರು. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಯಾವ ರೀತಿ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಆ ಉತ್ತರಕ್ಕೆ ಕೇಂದ್ರದ ಉತ್ತರ ಇದಾಗಿರ್ಬೋದು ಅನ್ನೋದು ನನ್ನ ಇದು. ಸೊ ನಾವೆಲ್ಲರೂ ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಪಕ್ಷಕ್ಕೆ ಮಿಗಿಲಾಗಿ ನಾವೇನಾದರೂ ಮಾತಾಡಿದಾಗ ಇಂಥ ಅನಾಹುತಗಳಾಗ್ತಕ್ಕಂಥದ್ದು ಸಹಜ. ಬಟ್ ಏನೇ ಆದರೂ ಪಕ್ಷ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಅದನ್ನು ಸಹಜವಾಗಿ ನಾವು ಸ್ವಾಗತ ಮಾಡಬೇಕಾಗುತ್ತೆ. ಯತ್ನಾಳ್ ಅವರ ಈ ಒಂದು ಉಚ್ಚಾಟನೆ ಬಿಜೆಪಿ ಪಕ್ಷಕ್ಕೆ ಏನಾದ್ರು ಮೈನಸ್ ಆಗುತ್ತಾ? ನೋಡಿ, ಮೈನಸ್ಸು ಪ್ಲಸ್ನ ಪ್ರಶ್ನೆ ಬರೋದಿಲ್ಲ. ಒಂದು ಸಮಯ ಮೈನಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಬಟ್ ಆ ನಡವಳಿಕೆ ಏನಾಗಿತ್ತು, ಕಾರ್ಯಕರ್ತರು ಯಾವ ರೀತಿ ರಿಯಾಕ್ಷನನ್ನು ಕೊಡ್ತಿದ್ರು, ಇದನ್ನು ನೋಡಬೇಕಾಗತ್ತಲ್ಲ. ಅದರಿಂದಾಗೆ ನಾನು ಹೇಳಿದ್ದು, ಪಕ್ಷಕ್ಕಿಂತ ದೊಡ್ಡವರಾಗಿ ನಾವು ಹೋಗಬಾರ್ದು. ಪಕ್ಷ ನಮ್ಮೆಲ್ಲರಿಗಿಂತ ದೊಡ್ಡದು. ಆ ಕಾರಣದಿಂದ ಪಕ್ಷದ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ಓಕೆ, ಎಸ್.ಟಿ. ಸೋಮಶೇಖರ್ ಅವರನ್ನ ಹಿಡಿದು ಇನ್ನೂ 5 ಜನಕ್ಕೆ ನೋಟಿಸ್ ಕೊಡಲಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಕೂಡ ಅಷ್ಟೇ. ಮೊದಲು ಅವರಿಗೆ ನೋಟಿಸ್ ಹೋಗಿರಲಿಲ್ಲ, ಈಗ ಹೋಗಿದೆ. ಅವರು ಅದಕ್ಕೆ ಉತ್ತರಿಸಬೇಕಾಗಿದೆ. ಅವ್ರು ಏನು ಉತ್ತರ ಕೊಡ್ತಾರೋ ಅದನ್ನು ಆಧರಿಸಿ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಓಕೆ, ಈಗ ಪಕ್ಷದ ಬಗ್ಗೆ ಬೇಕಾಬಿಟ್ಟಿ ಮಾತನಾಡೋರಿಗೆ ಒಂದು ಭಯ ಹುಟ್ಟಿಸಿದೆ ಹಂಗಾದ್ರೆ ಹೈಕಮಾಂಡ್. ನೋಡಿ, ಭಾರತೀಯ ಜನತಾ ಪಕ್ಷ ಅಂದರೆ ಶಿಸ್ತಿನ ಪಕ್ಷ ಅಂತಿದ್ರು. ಅದಾದಮೇಲೆ ಯಾರು ಈ ರೀತಿ ಮಾತಾಡಿದ್ರೂ ಅವ್ರ ಮೇಲೆ ಕ್ರಮ ಜರುಗಿಸಲಿಲ್ಲ ಅನ್ನೋ ಕಾರಣಕ್ಕೆ ಅನೇಕ ಕಾರ್ಯಕರ್ತರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ನಾಯಕತ್ವದ ಬಗ್ಗೆ ಒಂದು ರೀತಿಯ ಬೇಸರ ಆಯಿತು. ಯಾಕೆಂದರೆ ಇಷ್ಟೆಲ್ಲ ಆದ್ರೂ ಡ್ಯಾಮೇಜ್ ಆಗ್ತಿದ್ರು ಪಾರ್ಟಿ ನೀವು ತೀರ್ಮಾನಗಳಿಗೇನೋ ತೆಗೆದುಕೊಳ್ಳಲ್ಲ ಅಂತ. ಅದರಿಂದಾಗಿ ಪಕ್ಷದ ಒಂದು ಇತಿಮಿತಿಯಲ್ಲಿ ಅವರು ಕೂಡ ತೀರ್ಮಾನ ತಗೊಳ್ಳೇಬೇಕಾಗತ್ತೆ. ಅದು ಆಗಿದೆ. ಈಗ ಅದೇ ತೀರ್ಮಾನ ಇನ್ನು ಉಳಿದವರಿಗೂ ಕೂಡ ಆಗ್ಬೋದು. ಬಟ್ ಅವರ ಉತ್ತರವನ್ನು ಆಧರಿಸಿ ಇದೆಲ್ಲವೂ ಕೂಡ ಇರುತ್ತೆ. ಓಕೆ ಸರ್, ಸೆಷನ್ನಲ್ಲಿ ರಾಜಣ್ಣ ಅವರ ಒಂದು ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಸೊ ಈಗಲೂ ಕೂಡ ಅದು ಸದನ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಅದು ಸಹಜವಾಗಿ. ಯಾಕಂತಂದರೆ ಇಂಥ ಒಂದು ಅನಿಷ್ಟ ಸರ್ಕಾರವನ್ನು ಯಾರೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷದವರ ಮೇಲೆ ಅದೇ ಪಕ್ಷದವರು ಈ ರೀತಿ ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನೋದು ಇದೆಯಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಕೆಟ್ಟ ಪರಂಪರೆಗೆ ಕಾಂಗ್ರೆಸ್ಸು ನಾಂದಿ ಆಡಿದೆ. ಅದರಿಂದಾಗಿ ಅವರಿಗೆ ಅವರೇ ಉತ್ತರ ಕೊಡಬೇಕು, ಇದು ಜನರಿಗೆ ತಿಳಿಸ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.